ಹಳೆ ಯರಗುದ್ರಿ ಮುಸ್ಲಿಂ ಸ್ಮಶಾನ ಅತಿಕ್ರಮ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತೀವ್ರ ಆಕ್ರೋಶ. ಲಾಲಸಾಬ್ ನದಾಫ್ ಸತ್ಯಾಗ್ರಹಕ್ಕೆ ಕುಳಿತು ಪ್ರತಿಭಟನೆ. ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳೆ ಯರಗುದ್ರಿ ಪ್ರದೇಶದಲ್ಲಿರುವ ಮುಸ್ಲಿಂ ಸಮಾಜದ ಸ್ಮಶಾನವನ್ನು ಅತಿಕ್ರಮಿಸಿ ಮನೆಗಳು ಹಾಗೂ ಸಮುದಾಯ ಭವನವನ್ನು ನಿರ್ಮಿಸಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಕುರಿತು ಮುಸ್ಲಿಂ ಸಮಾಜದವರು ತಹಶೀಲ್ದಾರ್ ಕಚೇರಿಗೆ ದೂರು ನೀಡಿದ್ದು, ತಹಶೀಲ್ದಾರ್ ಅವರು ಅತಿಕ್ರಮಿತ ಕಟ್ಟಡಗಳನ್ನು ತೆರವುಗೊಳಿಸಲು ಆದೇಶ ಹೊರಡಿಸಿದ್ದಾರೆ. ಆದಾಗ್ಯೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ನೀಡದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದು ಸಮಾಜದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರ ಹೇಳಿಕೆಯಲ್ಲಿ ಸರಿಸುಮಾರು 2018ರಿಂದ ಇಂದಿನವರೆಗೂ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅನೇಕ ಕಚೇರಿಗಳಿಗೆ ಭೇಟಿ ನೀಡಿದರೂ ಯಾವುದೇ ಕ್ರಮ ಜರುಗಿಲ್ಲ. ಅಧಿಕಾರಿಗಳ ಈ ನಿರ್ಲಕ್ಷ್ಯದಿಂದಾಗಿ ಸಮಾಜದಲ್ಲಿ ಅಸಮಾಧಾನ ಹೆಚ್ಚಾಗಿದೆ ಎಂದು ಆರೋಪ ಕೇಳಿಬಂದಿದೆ. ಈ ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ಯರಗುದ್ರಿ ನಿವಾಸಿ ಲಾಲ್ಸಾಬ್ ನದಾಫ್ ಅವರು ಅವರಾದಿ ಪಂಚಾಯಿತಿ ಕಚೇರಿ ಮುಂದೆ ಸತ್ಯಾಗ್ರಹಕ್ಕೆ ಕುಳಿತು ಪ್ರತಿಭಟನೆ ಆರಂಭಿಸಿದ್ದಾರೆ. ಸಮಾಜದವರ ಬೇಡಿಕೆಯಂತೆ ಶೀಘ್ರ ಕ್ರಮ ಕೈಗೊಂಡು ಸ್ಮಶಾನದ ಭೂಮಿಯನ್ನು ಮುಕ್ತಗೊಳಿಸುವಂತೆ ಒತ್ತಾಯ ವ್ಯಕ್ತವಾಗಿದೆ. 3 ತಿಂಗಳು ನೀವು ಅಡ್ವಾನ್ಸ್ ಮಾಡಿಕೊಡ್ತೀವಿ, ಖಾಲಿ ಮಾಡಿಸ್ಕೊಡ್ತೀವಿ, ಅದೊಂದು ಭರವಸೆ ಪತ್ರ ಐತೆ. ಅದನ್ನು ನಿಮಗೆ ಹಿಡಿಯೋದಾಗ ಫೋಟೋ ಹೊಡ್ಕೊಳಕ್ಕಿದೆ. ಇಷ್ಟಿದ್ದು ಈಗ ಅದನ್ನು ಮಾಡಿ 2-3 ವರ್ಷ ಆಯಿತು ಕೊಟ್ಟು, ಇನ್ನೂ ಆಗಿಲ್ಲ ಇವರಿಗೆ. ಆದರೆ ಇನ್ನು ಅವ್ರು ಬರಬೇಕು ಇವ್ರು ಬರಬೇಕು, ನಾವು ಇಲ್ಲಿ ಕೊಡೋಂಗಿಲ್ಲ ಅಂತ ಹೈಕೋರ್ಟ್ ಅದನ್ನು ಮುಗಿಸೈತ್ರಿ. DC ಆರ್ಡ್ರ್ ಬಂದೈತಿ, ಬೈಲೂರು ಶಿವರ ಆರ್ಡ್ರ್ ಐತ್ರಿ, ಜಿಲ್ಲಾ ಪಂಚಾಯತ್ ಅವ್ರ ಆರ್ಡ್ರ್ ಐತ್ರಿ, ತಾಲೂಕಾ ಪಂಚಾಯತ್ ಅವರು, ಇವ್ರು ಗ್ರಾಮ ಪಂಚಾಯತ್ ಅವರು. ನಮ್ಮ ಕೆಲಸ ಏನೂ ಮಾಡಿ ಕೊಡುವಾರ ಸರ್, ಎಲ್ಲ ಇವ್ರ ಮ್ಯಾಗ ಬಾರೈತಿ. ತಹಸೀಲ್ದಾರ್ ಬಂದಿಲ್ಲ ಅಂದ್ರೆ 10 ಲೀಟ್ರ್ ಕೊಟ್ಟಾನ, ಅವ್ರಿಗೂ ಕಣ್ ತೆಗೆದಿಲ್ಲ ಇವರು. ಅದು ಯಾವ ಉದ್ದೇಶದಿಂದ ಕೊಟ್ಟಿಲ್ಲ ಗೊತ್ತಿಲ್ಲ. ನಾವು ದೇಶಪಾಂಡೆ ಅವ್ರ ಕಡೆಯಿಂದ ಎಷ್ಟು ದೊಡ್ಡ ರೊಕ್ಕ ತೊಗೊಂಡಾರೋ ಗೊತ್ತಿಲ್ಲ ಪಂಚಾಯತ್ ಅವರು. ನಾನು ಈ ರೀತಿ ಕಾಡ್ಬೇಕಾದ್ರೆ ಈಗ ಕೋರ್ಟಿಗೆ ಹೋಗ್ಬೇಕಾದ್ರೆ ನಾನು ಎಷ್ಟು ಖರ್ಚು ಮಾಡಿದ್ದೀನಿ, ನಾನು ಎಷ್ಟು ಅಡ್ಡಾಡಿದ್ದೀನಿ, ನನ್ನ ತಾಪು ನನಗೆ. ಆದರೆ ಯಾರಿಗೂ ಅಂಥಕಾರ ಬಂದಿಲ್ಲ ಸರ್. ಅದಕ್ಕಾಗಿ ನನಗೆ ಆಸೆ ಈಡೇರೋ ತನಕ ನನಗೆ ನ್ಯಾಯ ಸಿಗೋವರೆಗೆ ಹೇಳಬಾರ್ದು ಅಂಥೇಳಿ ಈ ಫೋಟೋ ಇಟ್ಕೊಂಡು ಧರಣಿ ಕೊಟ್ಬಿಟ್ಟಿನಿ ಸರ್.